ನಂದನಂದನ ನೀನು ಶ್ರೀಕೃಷ್ಣ. With the Unnati Foundation, a name that has become synonymous with creating positive changes and nurturing talent. The Unnati Foundation mission is to the empowerment to youth with employability skills and instill in them the values of responsibility and determination. Today we celebrate the remarkable journey of this foundation and the positive impact it has had on countless young lives, including many right here on our campus. To inaugurate this program, ಈಗ ಮೇಡಮ್ 1 ಮಂತ್ ಅಲ್ಲ, 1 ಮಂತಿಂದ ನಿಮಗೆ ತರಬೇತಿಯನ್ನು ಕೊಟ್ಟಿದ್ದಾರೆ. ಪದವಿ ಮುಗಿದ ನಂತರ ಏನು ಮಾಡಬೇಕು, ಆಯ್ಕೆಗಳೇನು, ಯಾವ ಕೋರ್ಸನ್ನು ಓದಿದರೆ ಯಾವ ಮುಂದೆ ಹೈಯರ್ ಎಜುಕೇಷನ್ ಮಾಡ್ಬೋದು ಅಥವಾ ಎಂಪ್ಲಾಯ್ಮೆಂಟ್ ಹೋಗ್ಬೋದು ಅಂತಕ್ಕಂಥದ್ದನ್ನು ಅವರು ತಿಳಿಸ್ಕೊಟ್ಟಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಜೊತೆಗೆ ನಿಮ್ಮನ್ನೆಲ್ಲ ನೋಡಿದರೆ ತರಬೇತಿ ಸಕ್ಸಸ್ ಆಗಿದೆ ಅಂತ ಹೇಳಿದ್ರು. ಫೇಸ್ ನೋಡಿ ಗೊತ್ತಾಗ್ತಾ ಮೇಡಮ್ ಕೂಡ ಚೆನ್ನಾಗಿ ತರಬೇತಿಯನ್ನು ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ನೆಕ್ಸ್ಟು ಈಗ ಇನ್ನೇನು ಈ ವರ್ಷ ಕೊನೆ ಅಲ್ವಾ, ನೆಕ್ಸ್ಟು ಆಯ್ಕೆಗಳು ನಿಮ್ಮ ಮುಂದೆ ಭಾಳ ಇದ್ದಾವೆ. ಒಳ್ಳೆ ಆಯ್ಕೆಗಳಿಂದ ಆಯ್ಕೆ ಮಾಡಿಕೊಂಡು ಯಾವುದಾದ್ರೂ ಆಗಿರ್ಬೋದು, ಮದುವೆಯೂ ಸೇರಿ ಒಳ್ಳೆ ಆಯ್ಕೆಗಳನ್ನು ಮಾಡಿಕೊಂಡು ನಿಮ್ಮ ಲೈಫ್ ಸಕ್ಸಸ್ ಆಗಲಿ ಅಂತ ನಾನು ಮಾತಾಡ್ತೀನಿ. For the first time you have stepped from your comfort zone. 7 o'clock to 10 o'clock ಅನ್ನೋದು ನಿಮ್ಮ comfort zone. In that time you have come out of your comfort zone and you have started learning something new. Okay na? I don't know how many topics you have learned, but you have kept yourself busy in learning something new. First thing. And for that the reason was Miss Shilpa. When she visited our college and requested that we wanted ಅವ್ರು ಬಂದು ನನ್ನ ಹತ್ರ, ಸರ್ ಐ ವಿಲ್ ಟೇಕ್ ಕೋರ್ಸ್ ದಿಸ್ ಸೆಮಿಸ್ಟರ್ ಅಂದಾಗ, ಓಕೆ ಫೈನ್, ಗೆಟ್ ಇನ್ ಟು ದಿ ಕ್ಲಾಸ್, ಸೀಕ್ ಆಡಿಯನ್ಸ್ ಅಂದಾಗ ಅವರು ಬಂದು ಅನೌನ್ಸ್ ಮಾಡಿದ್ರು, ನೀವು 30 ಮೆಂಬರ್ಸ್ ಸೆಲೆಕ್ಟ್ ಆದ್ರಿ. ಅವರು ಬಂದರು, ಒಂದು ವಿಷಯ ನೀವು ಔಟ್ ಮಾಡಿದ್ರಿ, ನಾವು ಟ್ರೈನ್ ಆಗ್ತೀವಿ ಅಂತ, ಅದೇ 2ನೇ ವಿಷಯ. 3ನೇ ವಿಷಯ ಇವತ್ತು ನಡೀತಿರೋದು, ಮುಗೀತು ಅಂತ. ಇದೆಲ್ಲ ಫ್ರೂಟ್ಫುಲ್ಲಾಗಿ ಯಾವಾಗ ಆಗುತ್ತೆ ಅಂದರೆ ನೀವು 30 ಜನ ಸಕ್ಸಸ್ಫುಲ್ ಆದಾಗ. ಓಕೆನಾ? ಓನ್ಲಿ ವೆನ್ ಯು ಬಿಕಮ್ ಅ ಪಬ್ಲಿಕ್ ಸ್ಪೀಕರ್, ವೆನ್ ಯು ಆರ್ ಗುಡ್ ಅಟ್ ಡಿಬೇಟಿಂಗ್ ವಿತ್ ಅದರ್ಸ್, ವೆನ್ ಯು ಆರ್ ಆನ್ ಟೈಮ್, ವೆನ್ ಯು ಕ್ರ್ಯಾಕ್ ಇಂಟರ್ವ್ಯೂ, ವೆನ್ ಯು ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಟು ದಿ ಅದರ್ಸ್ ಇನ್ ಅ ಬೆಟರ್ ವೇ, ಇದೆಲ್ಲ ಅವ್ರು ಹೇಳ್ಕೊಟ್ಟಿದ್ದಾರೆ ತಾನೆ. ಇದೆಲ್ಲ ನೀವು ಸಕ್ಸಸ್ ಆದಾಗ ಮಾತ್ರ ಇದು ಅವತ್ತು ಗೊತ್ತಾಗುತ್ತೆ. ಇವತ್ತು ಸುಮ್ಮನೆ ಅನಿಸುತ್ತೆ. ಕೆಲವೊಂದು ಫ್ಯಾಕ್ಟ್ಸ್ ಹೇಳ್ತೀನಿ. ಇಂಗ್ಲೀಷ್ ಗೊತ್ತಲ್ಲ, ಮೊನ್ನೆ ಹೇಳಿದ್ನಲ್ಲ, ಇಂಗ್ಲೀಷಲ್ಲಿ ಡೈಲಿ ಹೌ ಮೆನಿ ವರ್ಡ್ಸ್ ವಿ ನೋ. ಫಾರ್ ಎಕ್ಸಾಂಪಲ್ ಇಲ್ಲಿ ಯಾರ್ಯಾರು ಮಾತಾಡಿದ್ರಲ್ಲ, ಇಂಗ್ಲೀಷಲ್ಲಿ ಹೆಂಗೆ ಮಾತಾಡಿದ್ರು ಅಂದರೆ ಫ್ರೀಯಾಗಿ ಸಿಗುತ್ತೆ ಅಂದರೆ ನೀವು ಇಷ್ಟ ಬಂದಂಗೆ ಆಗ್ತಿದ್ದೀರಾ. ಆ್ಯಂಡ್, ದಿ, ಈಸ್, ಕರೆಕ್ಟಾಗಿ ಫ್ರೀಯಾಗಿ ಸಿಗ್ತಿದೆ ಅಂತ. ದುಡ್ಡು ಕೊಟ್ಟು ತಂದು ಹಾಕೋದಾದರೆ ಯೋಚನೆ ಮಾಡ್ತೀರಿ, ಕ್ಯಾಂಡ್ಲ್ ತರಬೇಕಾ ಸರ್ ಅಂತ ಕೇಳ್ತೀರಾ. ಅಂಡರ್ಸ್ಟ್ಯಾಂಡ್? ಫ್ರೀಯಾಗಿ ಸಿಗುತ್ತೆ ಅಂದರೆ ಇಷ್ಟ ಬಂದಂಗೆ 20 ಟೈಮ್ಸ್ 30 ಟೈಮ್ಸ್ ಹಾಕೋಂಗಿಲ್ಲ ಆ ಥರ. ಅದೆಲ್ಲ ಯೂಸೇಜ್ ಎಲ್ಲ ಕಲ್ತ್ಕೋಬೇಕು. ಓಕೆನಾ? ಇಷ್ಟೆಲ್ಲ ಇದ್ರೂ ಪ್ರಾಬ್ಲಮ್ಸ್. ಎವ್ರಿಬಡಿ ಹೂ ರೀಡ್ಸ್ ಬುಕ್ಸ್ knows at least 20 to 35,000 words average ಆಗಿ. average individual knows 20,000 to 35,000 words. ಹೈಯೆಸ್ಟ್ ಎಷ್ಟೋ ಇರ್ಬೋದು, ಲೋಯೆಸ್ಟ್ ಎಷ್ಟೋ ಇರ್ಬೋದು. ಆ್ಯಾವ್ರೇಜ್ ಆಗಿ ಇಷ್ಟು ಗೊತ್ತಿರುತ್ತೆ ಒಬ್ಬರಿಗೆ, ಒಂದು ಇಂಡಿವಿಜುವಲ್ಗೆ. ಓಕೆನಾ? ಪರ್ ಡೇ 800 ವರ್ಡ್ಸ್ ಆ್ಯಡ್ ಮಾಡ್ತಾಯಿದ್ದಾರೆ ಇಂಗ್ಲೀಷ್ಗೆ ಡೈಲಿ. ನೀವು ಅದರಲ್ಲಿ ಎಷ್ಟು ತಿಳ್ಕೊತಿದ್ದೀರಾ ಗೊತ್ತಿಲ್ಲ. ಓಕೆನಾ? ಎಷ್ಟು ತಿಳ್ಕೊತಿದ್ದೀರಾ? ಡೈಲಿ ಒಂದೊಂದು ವರ್ಡ್ ಕಲಿತಿದ್ದೀರಾ? ಈಗ ಇಲ್ಲಿ ಎಷ್ಟೊಂದು ವರ್ಡ್ಸ್ ನೀವು ಹೇಳಿದ್ರಲ್ಲ, ಅದೆಲ್ಲ ಇವತ್ತು ಕಲ್ತಿರೋದು, ಅಂದರೆ 30 ಡೇಸಿಂದ ಕಲ್ತಿರೋದು. ಕರೆಕ್ಟಾ? ಇದಕ್ಕೆ ಮುಂಚೆ ನಿಮಗೆ ವ್ಯಾಲ್ಯೂ ಟಾಪಿಕ್ಸ್ ಅಂದರೆ ಗೊತ್ತಿರಲಿಲ್ಲ. ಟಾಪಿಕ್ ಅನ್ನೋದು ಗೊತ್ತಿತ್ತು, ವ್ಯಾಲ್ಯೂ ಟಾಪಿಕ್ಸ್ ಅಂತ ಗೊತ್ತಿರಲಿಲ್ಲ. ಟೈಮ್ ಅನ್ನೋದು ಗೊತ್ತಿತ್ತು, ಮ್ಯಾನೇಜ್ಮೆಂಟ್ ಅನ್ನೋದು ಗೊತ್ತಿತ್ತು. ಬಟ್ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಅಂತ ಗೊತ್ತಿರಲಿಲ್ಲ.
ಇದೆಲ್ಲ ಹೊಸ ವರ್ಡ್ಸ್. ವೆನ್ ಯು ಸ್ಟಾರ್ಟ್ ರೈಟಿಂಗ್ 1 2 3 4 5 6 7 8 9 10 11 12 ಟು ಫೈಂಡ್ ಲೆಟರ್ ಎ in those numbers you should write till 1000. Only when you write the word 1000 you will find a for the first time. ನೀವು 1 ONE TWO 2 THRE 3 ಈ ಥರ ಬರೀತಾ ಹೋಗ್ತಿರಲ್ಲ ನಂಬರ್ಸ್ ಬರೀತಾ ಹೋದರೆ ನಿಮಗೆ ಎ ಲೆಟರ್ ಎ ಸಿಗೋದು ಯಾವಾಗ ಗೊತ್ತಾ? 1000 ಅಂತ ಬರ್ದಾಗ ಮಾತ್ರ. ಅಲ್ಲಿ ಮಾತ್ರ ಎ ಯೂಸ್ ಆಗುತ್ತೆ. ಗೊತ್ತಾಯ್ತಾ? ಬಿ ಸಿಗ್ಬೇಕಂದ್ರೆ ಬಿಲಿಯನ್ ತನಕ ಬರೀಬೇಕು. ಬಿಲಿಯನ್ ತನಕ ಬರ್ದಾಗ ಮಾತ್ರ ಬಿ ಬರುತ್ತೆ. ಬಿಲಿಯನ್. ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ. ಇದೆಲ್ಲ ಗೊತ್ತಿತ್ತಾ? ಮೂರನೇದು ಜಾಸ್ತಿ ABCD ಇದೆಯಲ್ಲ, ABCD EFGH ಆಲ್ಫಬೆಟ್, ಅದರಲ್ಲಿ ಜಾಸ್ತಿ ಯೂಸ್ ಮಾಡೋ ಲೆಟರ್ ಯಾವುದು? ಇ ಅಂತ ಯಾರು ಹೇಳಿದ್ದು? ಫಾದರ್ ಆಫ್ ಇ ನಾನು. ಆಯಿತಾ? ಸೆಕೆಂಡ್ ಎ. ಓಕೆನಾ? ಓಕೆ. ಜಾಸ್ತಿ ವರ್ಡ್ಸ್ ಸ್ಟಾರ್ಟ್ ಆಗೋದು ಯಾವ ಲೆಟ್ರಿಂದ? ಇಂಗ್ಲೀಷಲ್ಲಿ ಜಾಸ್ತಿ ವರ್ಡ್ಸ್ ಸ್ಟಾರ್ಟ್ ಆಗೋದು ಯಾವ ಲೆಟರಿಂದ? ಗೆಸ್ ಮಾಡಿ. ಕ್ಲೂ ಬೇಕಾ? ಇಲ್ಲೇ ಕೂತಿದ್ದಾರೆ ನೋಡಿ, ಅವರೇ ಕ್ಲೂ. ಎಸ್ ಇಂದ ಜಾಸ್ತಿ ಸ್ಟಾರ್ಟ್ ಆಗುತ್ತೆ. ಜಾಸ್ತಿ ವರ್ಡ್ಸ್ ಇದೆ ಎಸ್ಸಿಂದ ಸ್ಟಾರ್ಟ್ ಆಗೋ ವರ್ಡ್ಸ್. ಓಕೆನಾ? ನೋಡಿ, ಈ ಥರ ಕನೆಕ್ಟ್ ಮಾಡ್ಕೊಂಡು ಮಾತಾಡ್ಬೇಕಾದ್ರೆ ಅವ್ರನ್ನ ನೋಡಬೇಕು, ಅವ್ರಿಗೆ ಕೇಳಿಸೋ ಥರ ಮಾತಾಡಬೇಕು, ಅವ್ರಿಗೆ ಅರ್ಥ ಆಗೋ ಥರ ಮಾತಾಡಬೇಕು, ಅವ್ರ ಜೊತೆ ಮಾತಾಡಬೇಕು ಅಷ್ಟೇ. ಮಾತಾಡಿಲ್ವಾ? ಆಮೇಲೆ ಮಾತಾಡೋದಕ್ಕೆ ಮುಂಚೆ ಸ್ಮೈಲ್ ಮಾಡಬೇಕು. ಸುಮ್ಮನೆ ಸ್ಮೈಲ್ ಮಾಡಬೇಡಿ, ಹುಚ್ಚ ಅನ್ಕೊತಾರೆ. ಅವ್ರನ್ನ ನೋಡಿದ ತಕ್ಷಣ ನೀವು ಸ್ಮೈಲ್ ಮಾಡಿದ್ರೆ ಅವರಲ್ಲಿ ಏನೋ ಪಾಸಿಟಿವ್ ಇದೆ ಅಂತ ಗೊತ್ತಾಗುತ್ತೆ. ಓಕೆನಾ? ಸ್ಮೈಲ್, ಐ ಕಾಂಟ್ಯಾಕ್ಟ್, ಇದೆಲ್ಲ ಮುಖ್ಯ. ಈಗ ಒಂದು 3 ಸೊಸೈಟೀಸ್ ಬಗ್ಗೆ ಹೇಳ್ಬಿಡ್ತೀನಿ. 3 ಕಲ್ಚರ್ಸ್ ನನಗೆ ತುಂಬ ನೋಡಿ ಬೆಳೆದಿರೋದು ಎಕ್ಸ್ಪೀರಿಯನ್ಸ್. ಓಕೆನಾ? 1 ಈಸ್ US ಕಲ್ಚರ್, US. ಸೆಕೆಂಡ್ ಈಸ್ ಜಾಪನೀಸ್ ಕಲ್ಚರ್. ಥರ್ಡ್ ನಮ್ಮದು ಇಂಡಿಯಾ. ಓಕೆನಾ? USA ಹೆಂಗೆ ಅಂದರೆ, ವೈಲ್ ಕಮ್ಯುನಿಕೇಟಿಂಗ್ ದೇ ಕಮ್ಯುನಿಕೇಟ್ ಎವ್ರಿಥಿಂಗ್ ಡೈರೆಕ್ಟಾಗಿ ಹೇಳ್ಬಿಡ್ತಾರೆ. ಇಷ್ಟ ಇಲ್ಲ, ಆಗುತ್ತೆ ಆಗಲ್ಲ, ಡೈರೆಕ್ಟ್, ಎವ್ರಿಥಿಂಗ್ ಇಸ್ ಡೈರೆಕ್ಟ್. ಜಪನೀಸಿಗೆ ಬಂದರೆ ಇಂಡೈರೆಕ್ಟ್. ಇದು ಕಷ್ಟ ಅನಿಸುತ್ತೆ, ಐ ಥಿಂಕ್ ಇಟ್ ಈಸ್ ಡಿಫಿಕಲ್ಟ್ ಅಂತ ಹೇಳ್ತಾರೆ. ಆಗಲ್ಲ ಅಂತ ಹೇಳಲ್ಲ, ಇದು ಕಷ್ಟ ಅನಿಸುತ್ತೆ. ಇಂಡಿಯಾಗೆ ಬಂದರೆ ಐ ವಿಲ್ ಡೂ ಮೈ ಬೆಸ್ಟ್. ನಾನು 10 ಗಂಟೆಗೆ ಬನ್ನಿ ಅಂತೀನಿ, ಐ ವಿಲ್ ಟ್ರೈ ಮೈ ಬೆಸ್ಟ್. ನಾನು ಎಷ್ಟೊತ್ತಿಗೆ ಬರ್ತೀನಿ ಅದೇ ಬೆಸ್ಟ್. ಅರ್ಥ ಆಗ್ತಿದೆಯಾ? ನಾವು ಸೊಸೈಟಿಗೆ ಇದಾಗ್ತಿಲ್ಲ, ನಮಗೆ ಇಂಡೈರೆಕ್ಟ್ ಇದೆಲ್ಲ. ಅಂದರೆ ನಾವು ಇಂಡೈರೆಕ್ಟ್ ಇಲ್ಲ, ಡೈರೆಕ್ಟ್ ಇಲ್ಲ, ಸೆಮಿ ಡೈರೆಕ್ಟ್. ಓಕೆನಾ? ಆಮೇಲೆ USA ಹೌ ಮಚ್ ಎವರ್ ಯು ಆರ್ ಸೀನಿಯರ್, ನಿಮ್ಮ ಮೇಲಿರ್ತಾರಲ್ಲ ಅಧಿಕಾರಿ, ಎಷ್ಟೇ ಸೀನಿಯರ್ ಆಗಿದ್ರು ಯು ಕ್ಯಾನ್ ಕಾಲ್ ದೆಮ್ ಬೈ ದೇರ್ ನೇಮ್. ಕರೆಕ್ಟಾ? ಅವನ ನೇಮ್ ಇಟ್ಟೆ ಕರಿಬೋದು ನೀವು. ಆಮೇಲೆ ಶುರು ಹಚ್ಕೋಬೇಡಿ. ಅವನ ನೇಮ್ ಇಟ್ಟು ಕರಿಬೋದು. ಫಾರ್ ಎಕ್ಸಾಂಪಲ್, ಯೂನಿವರ್ಸಿಟೀಸಲ್ಲಿ, ಫಾರಿನ್ ಯೂನಿವರ್ಸಿಟೀಸಲ್ಲಿ ಸ್ಟೂಡೆಂಟ್ಸ್ ವಿಲ್ ಕಾಲ್ ದ ಟೀಚರ್ ಆಸ್ ಮಿಸ್ಟರ್ ಡ್ಯಾಶ್. ಏನು ನೇಮ್ ಇದೆಯೋ ಅದನ್ನು ಇಟ್ಟು ಕರೀತಾರೆ. ಮಿಸ್ಟರ್ ಆಗ್ತಾರೆ ಬೇಕಾರೆ, ನಿಮ್ಮ ಥರ ಡೈರೆಕ್ಟಾಗಿ ಕರೆಯಲ್ಲ ಆಮೇಲೆ. ಓಕೆನಾ? ಮಿಸ್ಟರ್ ಅಂತಾರೆ. ಜಾಪನೀಸಿಗೆ ಬಂದರೆ ವಿರುದ್ಧ. ಜಾಪನೀಸಲ್ಲಿ ಸೀನಿಯರ್ಸ್ಗೆ ತುಂಬ ಮರ್ಯಾದೆ ಕೊಡ್ತಾರೆ. ತುಂಬ, ಬರೀ ಬಾಯಿ ಮಾತಲ್ಲ, ದೇ ಈವನ್ ಬೆಂಡ್ ಮಾಡ್ತಾರೆ. ನೋಡಿದ್ದೀರಾ? ಎಷ್ಟು ಬೆಂಡ್ ಮಾಡ್ತಾರೋ ಅಷ್ಟು ಹಿರಿಯರು ಅಂತ ಅರ್ಥ ಅವರು. ನಮ್ಮದ್ರಲ್ಲಿ
ಬೆಂಡ್ ಬೇರೆ ಥರ ಮಾಡ್ತೀವಿ, ಬಟ್ ರೆಸ್ಪೆಕ್ಟ್ ಅಂತ ಇಲ್ಲ. ಬೆಂಡಿಂಗ್ ನಮ್ದ್ರಲ್ಲಿ ಬೆಂಡ್ ಮಾಡಿ ರೆಸ್ಪೆಕ್ಟ್ ಕೊಡೋದಿಲ್ಲ. ಬಟ್ ರೆಸ್ಪೆಕ್ಟ್ ಹೆಂಗೆ ಕೊಡ್ತೀವಿ ಅಂದರೆ, ಎಷ್ಟು ಸರಿ ಅವ್ರ ಹತ್ರ ಮಾತಾಡ್ತೀವೋ ಅಷ್ಟು ಸರಿ ಅವ್ರ ಹತ್ರ ಸೇರಿಸ್ಬೇಕು. ಏನು? ಸರ್, ಮೇಡಮ್, ಸರ್, ಮೇಡಮ್, ಸರ್, ಮೇಡಮ್. ಜಾಸ್ತಿ ಸೇರಿಸಿದಷ್ಟು ನಿಮಗೆ ಜಾಸ್ತಿ ಪ್ರಮೋಷನ್. ಗೊತ್ತಾಗ್ತಿದೆಯಾ ಡಿಫ್ರೆನ್ಸ್? ಇದೆಲ್ಲ ಯಾಕೆ ನೀವು ತಿಳ್ಕೊಬೇಕು ಹೇಳಿ? ವೈ ಯು ಶುಡ್ ನೋ ಆಲ್ ದೀಸ್ ಥಿಂಗ್ಸ್? ಟುಡೇ ದಿ ವರ್ಲ್ಡ್ ಇಸ್ ಗ್ಲೋಬಲ್. ಓಕೆನಾ? ಯು ವಿಲ್ ಬಿ ವರ್ಕಿಂಗ್ ವಿತ್ ಆಲ್ ದಿ ಕೈಂಡ್ಸ್ ಆಫ್ ಪೀಪಲ್. ಅಲ್ಲಿ ನೀವು ಹಿಂಗಿರಂಗಿಲ್ಲ. ಓಕೆನಾ? ಅದಕ್ಕೆ ಸ್ವಲ್ಪ ಚೇಂಜ್ ಮೇಕರ್ ಅಂತೂ ಇದ್ದಾರೆ, ಚೇಂಜ್ ಮಾಡಿದ್ದಾರೆ. ಇನ್ನೂ ಚೇಂಜ್ ನನಗೆ ತೋರಿಸ್ಬೇಕು ನೀವು. ಯು ಶುಡ್ ಶೋ. ಓಕೆನಾ? ಅಂದರೆ ಈಗ ಡಾಕ್ಟ್ರ್ ಇದ್ದಾರೆ, ಇಂಜೆಕ್ಷನ್ ಕೊಟ್ಟಿದ್ದಾರೆ, ಅದೇ ವಾಸಿ ಆಗೋದು ಸ್ವಲ್ಪ ನಿಧಾನ. ಒಬ್ಬೊಬ್ರದ್ದು ಬಾಡಿ ಒಂದೊಂಥರ ಇದೆ ಅಲ್ವಾ? ಸ್ವಲ್ಪ ವಾಸಿ ಆದಮೇಲೆ ತೋರಿಸಿ ಹೆಂಗಾಗತ್ತೆ ನೋಡೋಣ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಆವಾಗ ನೀವು 30 ಮೆಂಬರ್ಸ್ ಯು ವಿಲ್ ಸ್ಟ್ಯಾಂಡ್ ಅಪಾರ್ಟ್ ಆರ್ ಅಹೆಡ್ ಫ್ರಮ್ ದಿ ಕ್ರೌಡ್. ನಂಗೆ ಅದು ಬೇಕಾಗಿರೋದು. ಲೆಟ್ ದಟ್ ಲೈಟ್ ಗಿವ್ ಯು ಮೋರ್ ಲೈಟ್ ಟುವರ್ಡ್ಸ್ ಯುವರ್ ಲೈಫ್. Wherever you go, whatever you experience, carry two things. Have smile on your face and let your eyes be filled with love so that the other loves you. Okay now? Thank you so much. All the best. God bless you. No, after completing your BCom, how you can be unique or different from others mean because of your confidence, because of your communication, because of your team building, because of what you have learned away from your academics. So I think this is a very good move. Unnati is actually it's very good move. The main intention of this program is to make you self-employed and to make you self-confidence. After completing your graduation, what you want to do, no, you have to decide. This is the right time for you. Still you have 6 months time. You have to decide and you can go ahead. So all the best students. So do well and decide your goal and go ahead with your goal and you have a bright future is waiting for you. Okay, thank you and congratulations for this event. Thank you. Good morning, sir. Good morning, Thirumal sir. Good morning, sir. Good morning, everyone. Very good morning. Yeah. As we have reached the final stage of this program, our Unnati Units program. Our Unnati is an NGO which has been started in 2011 to give the employability skills and to the unprivileged students like the government colleges especially. Okay. Yeah. So in this college actually I have started my career in Unnati from this college in last year 2024. So since 2024 when I have started the first batch till now, Tirumala sir has been supporting me like my mentor in this college because this is my first batch. You all know that how it is to start a fresh batch. So from the fresher to till now he has been supporting me. Even today he has been here to support us to organize the program itself. So I would like to thank from my heart, bottom of my heart, to the Tirumala sir especially because the so many principles have been changed, but Tirumala sir has stayed stable. And so I heartily thank to Tirumala sir for being supportive to the students and to me also. I am a student of Tirumala sir, like not in the academics, not in the college, like he has been teaching and I am learning from him. So especially this, he is the main pillar of our program in this college. So, yeah. And principal and HOD ma'am and Prabhas sir, everyone I would like to thank for giving me an opportunity to serve you all. About you guys, from the first day till now I have been teaching, but this is not been the only lecturing and hearing classes. This been the training classes which connected us emotionally. Where I have shared all my even personal experiences with professional experiences.
and you have been learned from me like that, like you have shown that much interest to learn the employability skills. So I am thankful to you all. Without a student, teacher is no one. Okay, so with you I am here. So with you I am learning so many things every day. So I would like to thank you all people, and I would like to wish you all the best in your future. I want you to utilize the Udyogam very well and to get the good job. We already promised you to give you a starting good job. Okay, starting job. When you have complete this BCom, after the completion of BCom, you can come to me for the job with the UNEX certificate. Okay, you will get the certificate after 8 days of completion of the this program, graduation program. So you will get the certificate. You, after getting the certificate, after completion of your BCom, you can come to me anytime when you want the job. Okay, my suggestion is, my personal suggestion is, please do your higher education. Please don't quit your education as soon as your BCom completion, to build your better career. Who are all wishing to do your own business, you can do your own business. Who are all wishing to do your job after the BCom, it's your wish, but you have to be confident enough, you have to believe in your decision, decide well, this is your future. I want each of your futures to be bright. Okay, so utilize our platform well. Not only this 30 days, this 30 days has been a starting for your communication skills, especially, and whatever the things you have learned here. So this is the starting point of your career, I hope. Okay, I wish you to continue all the skills what you have learned here, to continue learning all the skills. Okay, never stop learning. Whenever you get the chance to learn something, please learn that at that time only. Okay, it will not never come back to you, because see, next year when you go to your master degrees, no one will come to you from Unnati and teach you. Okay, so whenever because you have selected the Unnati, but so many of your friends have not selected. Just you can see today, you can stand in one place and just imagine you and your friend, compare you and your friend. Okay, what are the changements you got from other students. Okay, so, and you motivate them to come to the next batch also. Okay, because I'm taking the next batch from Monday, so you can motivate means you can refer your students that what are the benefits you got here. You can tell the same thing to your friends and tell them to utilize the same opportunity, because one more batch is coming on the other days. Okay, so overall I'm literally getting emotional, because literally I have connected to you emotionally. I teach in so many colleges. Okay, like nursing colleges, B.Ed college, ITI colleges, every colleges, almost every colleges of Shira Taluk. But here in this college, GFGC college, I literally feel special to teach, because the students are like this, the teachers who are all guiding you are like that. Okay, so I am very thankful, and I miss you all guys from today. All the best. Thank you. Whatever you have learned in these classes, think of these skills as something that will either make or break your career. Focus on that. Alongside that, if you develop other job related, intellectual and office related skills, I have absolutely no doubt in my mind that you will turn out to be very valuable employers to your organization. I wish you all very best. Another important thing, you must stay in touch with each other, because growing is faster when we do it in group. Okay, so keep that cohesion together, that cohesion intact. Be in touch with each other. Give us feedback. Tell us what else can be done. Learn more from ma'am, even out of these Unnati classes. And I don't have to tell you that you need to be in touch with Tirumala sir. I'm sure you will be. So with this, I congratulate you all for taking an active part in these courses. And I thank Shilpa ma'am on behalf of the IQAC, on behalf of the institution, and personally for carrying out these classes. And I also
congratulate you guys on completion of these courses and thank you for showing an earnest interest in participating. All the very best. Thank you, one and all. I am Pushpa, I am final year BCom. Today I feel very happy to share my experience on Unnati classes. Before joining the classes, I was stage fear and I was not very confident speak on stage. But after attending the Unnati classes, I improved myself and improve my talking skills on stage with fearless, and now I can speak on stage without fear. I am Hanmanta. I am from Gopikote. I currently pursuing at final year BCom at GF Shishira. I would happy to know that I want to express my own experience in Unnati class. I want to share 30 days experience in Unnati class. I have learned so many things like value topic, like skill topic, and English topic. So many things I have learned. I like it is punctuality. That is punctuality and cleanness. cleanness, cleanness and hygiene, persistence, determination, and how do you prepare an interview, goal setting, self-confidence. My self-confidence also I will learn in the class. What is the more important? You are not stick on only syllabus oriented. You have to learn outside skills like communication, computer knowledge is most important for getting a good job. So you have to learn demand skills, in-demand skills. Thank you. Share my experience of Unnati class, 30 days Unnati class and UNEXT classes. In Unnati class, I learned about life skill topic, English topic and value topic. Value topic like punctuality, English topic, email writing, resume writing and how to attend the interviews. And also Unnati class is a best training to me, and also first I have a stage fear and I am not stage fear in 30 days. The Unnati class is a best to all the students. Thank you. First of all, thank you so much for giving me this opportunity to share my experience. And thank you, Shilpa ma'am. My experience is I learned value topics, life skill topic, English topic, and adapted to my life to cleanliness, hygiene, and orderliness, and punctuality. Thank you. Hi everyone, good afternoon. I am Ranjit. I want to share my experience of in Unnati class. I studied so many topics like value topic, English topic and life skill topic. Before learning all these topics, I was very feared to come on stage and speak with everyone or show my talent or something else. After learning all these topics, I improved my confidence and how to know how to speak with others, and I lost my fear of coming up on stage and speaking with all you guys. I learned so many things by Unnati training. So I want to thank to Shilpa ma'am and the organization of Tirumala sir. I want to thank you both of you.